ಸೊ ಎಲ್ರಿಗೂ ಹಾಯ್. ಇವತ್ತು ಫೈನಲ್ ಆಗಿ ಯೂಟ್ಯೂಬ್ ಚಾನಲ್ ಹೆಸರು ರಿವೀಲ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಷ್ಟು ಲೇಟ್ ಯಾಕಾಯಿತು ಅಂದರೆ ಒಂದು ಹೆಸರನ್ನ ಆಲ್ರೆಡಿ ಡಿಸೈಡ್ ಮಾಡಿದ್ವಿ. ಸೊ ಅದಾದಮೇಲೆ ಫ್ಯಾನ್ಸ್ಗಳಿಗೆ ಗೆಸ್ ಅಂತ ಕೇಳಿದಾಗ ಸೋ ಮೆನಿ ಹೆಸರು ಅವ್ರಿಗೆ ಇಷ್ಟ ಆಗೋ ಕೆಲವೊಂದು ಹೆಸರು ಹೇಳಿದ್ರು. ಸೊ ಹಾಗಾಗಿ ಅವ್ರನ್ನ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಹೆಸರು ಚೇಂಜ್ ಮಾಡಿ ಸ್ವಲ್ಪ ಶೂಟಿಂಗ್ ಎಲ್ಲ ಚೇಂಜ್ ಮಾಡಿ ಸೊ ವಿ ಸ್ಟಾರ್ಟೆಡ್. ಸೊ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಆ ಹೆಸರು ರಿವೀಲ್ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸೊ ಫೈನಲಿ ಇವತ್ತು ರಿಲೀಸ್ ಆಗ್ತಾ ಇದೆ. ಸೊ ಎಸ್ ಟೆಲ್ ಮಿ. ಫೈನಲಿ ಎಷ್ಟೊತ್ತು? 9 o'clock. 9 o'clock. ಓಕೆ, ಸೊ 9 o'clock ರಿಲೀಸ್ ಆಗ್ತಿದೆ. ತುಂಬ ಜನ ಮೆಸೇಜಸ್ ಹಾಕ್ತಾಯಿದ್ರಿ ಏನು ಅಂತ. ಸೊ ನಾವು ಸ್ವಲ್ಪ ಟೈಮ್ ತೊಗೊಂಡು ರಿವೀಲ್ ಮಾಡಿದ್ರೆ ಚೆನ್ನಾಗಿ ರಿವೀಲ್ ಮಾಡೋಣ ಅಂತ ಹೇಳಿ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಂಡು ರಿವೀಲ್ ಮಾಡ್ತಾಯಿದ್ವಿ. ಇವನ್ ಡೈರೆಕ್ಟರ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಿದ್ವಿ, ಅಂದರೆ ಹೆಸರಿಗೋಸ್ಕರ. ಆ್ಯಂಡ್ ಅವರು ಕೂಡ ಇದೇ ಪಾಯಿಂಟ್ ಇಟ್ಕೊಂಡಿದ್ರು, ಅಂದರೆ ರಿವೀಲ್ ಮಾಡಿದ್ರೆ ಚೆನ್ನಾಗಿ ರಿವೀಲ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಟೈಮ್ ತೊಗೊಂಡ್ರು ಅವರು ಸಹ. ಸೊ ಎಸ್, ನಿಮ್ಮ ವೇಟಿಂಗ್ ಇವತ್ತು ಎಂಡ್ ಆಗುತ್ತೆ. ಆ್ಯಂಡ್ ಸಾರಿ, ಯಾಕಂದರೆ ತುಂಬ ಡಿಲೇ ಮಾಡಿದ್ವಿ. ನೀವು ತುಂಬ ವೇಟಿಂಗ್ ಮಾಡ್ತಿದ್ರಿ ಅಂತ ಗೊತ್ತು. ಆ್ಯಂಡ್ ಎಷ್ಟೋ ಜನ ಮೆಸೇಜ್ ಬೇರೆ ಹಾಕಿದ್ರಿ ಯಾವಾಗ ಸರ್ ಅಂತ. 1 month ಆಯಿತು ಅಂತ. ಸೊ ಎಸ್, ಸ್ವಲ್ಪ ಬೆಟ್ರ್ ಹೆಸರು ಸೆಟ್ ಮಾಡಬೇಕು ಅಂತ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ್ಯಂಡ್ ಶೂಟಿಂಗ್ ಬೇರೆ ಮಾಡಬೇಕಿತ್ತು. ನಾವು ಒಂದು ಕಡೆ ಶೂಟಿಂಗಲ್ಲಿ ಬ್ಯುಸಿ ಇದ್ವಿ. ಆ್ಯಂಡ್ ಮೇಡಮ್ ಕೂಡ ಬ್ಯುಸಿ ಇದ್ರು. ಆಯಿತು ಸರ್. ಸೊ ನೈಸ್ ಅಂತ. ಥ್ಯಾಂಕ್ ಯು ಜೆನಿ. ನನ್ನ ತಂಗಿ ನೈಸ್ ಅಂತ. ನೈಸಾ? ಜೆನಿ ನನ್ನ ತಂಗಿ. ನಂಗೆ ಗೊತ್ತೇ ಇಲ್ಲ. ನೀನು ನೈಸ್ ಅಂತ ಓದ್ತಿದ್ದಲ್ಲ. ಹಾಯ್ ಬ್ರೋ, ಹೌ ಆರ್ ಯು? ಆಲ್ ಗುಡ್. ಸೊ ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಹೆಸರು ಏನು 9 o'clock ಗೊತ್ತಾಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನೀನದನ್ನು ನೀವು ಆಲ್ರೆಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನು ಹಾಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಚಾನಲಿಂದ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಯು ಕ್ಯಾನ್ ಗೋ ಟು ದ ಲಿಂಕ್. ನಮ್ಮ ಪೇಜಲ್ಲೂ ಇದೆ ಆ ಲಿಂಕು. ಆ್ಯಂಡ್ ಅಗೇನ್ ಆಲ್ರೆಡಿ ಹೆಸರು ರಿವೀಲ್ ಮಾಡ್ತೀವಿ. ಸೊ ರಿವೀಲ್ ಆದಮೇಲೆ ನೀವು ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಬೋದು. ಆ್ಯಂಡ್ ಒಂದು ಮೇನ್ ಕಾನ್ಸೆಪ್ಟ್ ಏನು ಅಂದರೆ ನಿಮ್ಮನ್ನು ಎಂಟರ್ಟೈನ್ ಮಾಡಬೇಕು ಅಂತ, ಬಟ್ ಇನ್ ಅ ಡಿಫ್ರೆಂಟ್ ವೇ. ಸೊ ಐ ಡೋಂಟ್ ನೋ ಹೌ ಮಚ್ ಸಕ್ಸಸ್ ಆಗುತ್ತೆ ಅಂತ, ಬಟ್ ವಿಲ್ ಗಿವ್ ಅವರ್ ಬೆಸ್ಟ್. ಯಾಕಂದರೆ ನಿಮ್ಮ ಎಂಟರ್ಟೈನ್ ಮಾಡೋದೇ ಒಂದು ಮೇನ್ ಟಾಸ್ಕ್. ಸೊ ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ವಿಲ್ ಟ್ರೈ ಅವರ್ ಬೆಸ್ಟ್. ಸೊ ಹೆಸರಿಗೋಸ್ಕರ ಎಷ್ಟು ಕೆಲಸ ಮಾಡ್ತಿದ್ವಿ ಅಂದರೆ ಆಬ್ವಿಯಸ್ಲಿ ಆ ಕಾನ್ಸೆಪ್ಟ್ಗೋಸ್ಕರ, ಸ್ವಲ್ಪ ಕಂಟೆಂಟ್ಗೋಸ್ಕರ ಜಾಸ್ತಿನೇ ಕೆಲಸ ಮಾಡ್ತಾಯಿದ್ವಿ. ಸೊ ವಿಲ್ ಸಿ. ಏನು ಹೇಳಕ್ಕೆ ವಿಲ್ ಸಿ ಅಷ್ಟೇನಾ? ಅಣ್ಣ ಎಂಚೊಲ್ಲರ್, ಯಾವ ಶೋರ್ಲೆ ಏರೆಂಚೊಲ್ಲರ್. ಸೀರಿಯಲ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಹೆಚ್ಚಾಗಿ ನೋಡ್ತಾ ಇರಿ. ಹೆಚ್ಚಾಗಿ ಸೀರಿಯಲ್ ನೋಡ್ತಾ ಇರಿ. ಹೆಚ್ಚಾಗಿ ಓಕೆ, ಕರೆಕ್ಟಾಗಿ ಹೇಳಿದೆ, ನಾನು ಆಡ್ಕೊಂಡಿದ್ದಷ್ಟೇ. ಗೊತ್ತಾಯ್ತು. ದಿವೇ ಹಾಯ್ ಮ್ಯಾಮ್, ಐ ಆಮ್ ಯುವರ್ ಬಿಗ್ ಫ್ಯಾನ್. ಹಾಯ್ ಮ್ಯಾಮ್, ಐ ಆಮ್ ಯುವರ್ ಬಿಗ್ ಫ್ಯಾನ್ ಅಂದರೆ ಅವ್ರು ಹೇಳ್ತಾ ಇದ್ದಾರೆ. ಅಬ್ಬಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಮ್ಮ. ನಮ್ಮಮ್ಮ ಕಮೆಂಟ್ ಮಾಡ್ತಾ ಇದ್ದಾರೆ. ಏನಂತ? ಇಲ್ಲಿ ಆಲ್ ದಿ ಬೆಸ್ಟ್. ಓ ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ನಮ್ಮಮ್ಮ ಕಮೆಂಟ್ ಮಾಡ್ತಿದ್ದಾರೆ. ಏಯ್, ನಾನು ಕುಳ್ಳಿ ಇಲ್ಲ. ಮತ್ತೆ ಕುಳ್ಳಿ ಅಂದ್ರೆ ಅಷ್ಟೇ, ಆಮೇಲೆ ಗೊತ್ತಲ್ಲ ಯಾರದು ಕುಳ್ಳಿ ಅಂತ ಕಮೆಂಟ್ ಮಾಡೋದು ನನಗೆ. ಹುಡುಗಿರೆಲ್ಲ ಇಷ್ಟ ಇಟ್ಟಿರ್ಬೇಕಲ್ಲ, ನಾರ್ಮಲ್ ಹೈಟ್. ಹುಡುಗಿರೆಲ್ಲ ಇಷ್ಟ ಇರಬೇಕಲ್ಲ. ಊಟ ಆಯ್ತಾ? ಇಲ್ಲ, ನಾವು ಸ್ವಲ್ಪ ಅದೇ ಚಾನಲ್ ಅದು ಆ್ಯಕ್ಚುಲಿ ನಿನ್ನೆ ನೈಟಿಂದ ಕೆಲಸ ಮಾಡ್ತಾನೆ ಇದ್ದೀವಿ. ಸೊ ಎಡಿಟಿಂಗ್ ಪ್ರೊಸೆಸ್, ಆಮೇಲೆ ಡಬ್ಬಿಂಗ್ ಪ್ರೊಸೆಸ್ ಇದೆಲ್ಲ ನಡೀತಾನೆ ಇದೆ. ಸೊ ಇವಾಗಲೂ ಅಷ್ಟೇ ಲಾಸ್ಟ್ ಮೂಮೆಂಟ್ವರೆಗೂ ಕೆಲಸ ನಡೀತಾನೆ ಇತ್ತು. ಸೊ ಎಡಿಟಿಂಗ್ ಆಗಿರ್ಬೋದು, ಅದರ್ ಥಿಂಗ್ಸ್ ಆಗಿರ್ಬೋದು. ಫೈನಲಿ ಆಲ್ ಸೆಟ್ ಆಗಿದೆ. ಸೊ ವೆರಿ ಸೂನ್, ಒಂದು 20 minutes ಬರ್ತೀವಿ. ಆ್ಯಂಡ್ 20 minutes ಅಂದ ತಕ್ಷಣ 8:40 ಆಯಿತು. 8:39 ಇತ್ತು. ಅದೇ 20 minutes ಕರೆಕ್ಟ್ ಅಲ್ಲ? ಅದೇ ಹೇಳಿದ ತಕ್ಷಣ 8:40 ಆಯಿತು. ಸೊ ಎಸ್, ಹೇಳಿ ನಿಮಗೆ ಯಾವ ಥರ ಅನ್ನಿಸ್ತು ಅಂದರೆ ಈ ಯೂಟ್ಯೂಬ್ ಚಾನಲ್ ಪ್ರೊಸೆಸ್ ಕೆಲಸ ಎಲ್ಲ? ಮಜಾ ಇತ್ತು ಒಂಥರ.
ನಾನೇ ಡಬ್ಬಿಂಗ್ ಏನೋ ಇದಿತ್ತು ಡಬ್ಬಿಂಗ್ ಟೈಮ್ ಮಜಾ ಆಯ್ತು, ಅದೆಲ್ಲ ಪೋಸ್ಟ್ ಮಾಡ್ತೀನಿ ನಾನು ವೀಡಿಯೋಸ್. ಸರ್ ಫುಲ್ ಸೀರಿಯಸ್ ಆಗಿ ಡಬ್ಬಿಂಗ್ ಮಾಡ್ತಿದ್ರು, ನಾನು ಅಲ್ಲಿ ಉರ್ಲಾಡ್ಕೊಂಡು ಹೆಂಗೂ ಡಬ್ಬಿಂಗ್ ಮಾಡಿದೆ. ಆ್ಯಕ್ಚುಲಿ ನೀವೆಷ್ಟು ವೇಟಿಂಗಲ್ಲಿದ್ರು ನಾವೇ ಎಷ್ಟು ವೇಟಿಂಗಲ್ಲಿದ್ದೀವೋ ಬೇಗ ಅಂದರೆ ಪೋಸ್ಟ್ ಮಾಡ್ಬೇಕಂತ ಹೇಳಿ. ಸೊ ನೆಕ್ಸ್ಟ್ ಒಂದು ಡಿಫ್ರೆಂಟ್ ವೇಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ಮೇಡಮ್ ಅಂತೂ ನಾರ್ಮಲ್ ಆಗಿ ಸ್ಯಾಟಿಸ್ಫೈ ಆಗಲ್ಲ, ಇಲ್ಲ ಈ ಥರ ಬೇಕು, ಇದೇ ಏಟಿಂಗ್ ಬೇಕು, ಹಿಂಗೆ ಬರಬೇಕು. ಸೊ ಯಾವುದಾದ್ರು ಒಂದು ಫಿನಿಶ್ ಆಗಿದ್ರೆ ಇಲ್ಲ ಇದು ಕರೆಕ್ಟಾಗಿ ಬಂದಿಲ್ಲ, ಇನ್ನೂ ಸ್ವಲ್ಪ ಚೇಂಜಸ್ ಬರಬೇಕು. ಒಂದು 10 ಸರಿ ಅಂತೂ ರೀಏಟಿಂಗ್ ಆಗಿದೆ. ಆ್ಯಕ್ಚುಲಿ ಎಡಿಟಿಂಗು ಮುಂಚೆ ತುಂಬ ಎಫರ್ಟ್ಸ್ ಆಗ್ತೇನೆ, ನಾನು ಎಡಿಟಿಂಗ್ ಆದ್ಮೇಲೆ ಎಫರ್ಟ್ಸ್ ಆಗ್ತೀನಿ, ಇಲ್ಲ ಹಿಂಗೆ ಬರ್ಬೇಕು ಹಂಗೆ ಬರ್ಬೇಕು. ಸೊ ನನಗೆ ಕೆಲಸ ಹಲೋ, ಹಾಯ್ ಗೈಸ್, ಹಾಯ್ ಅಣ್ಣ. ಸೊ ಕ್ಯಾಮ್ರಾ ಶೂಟಿಂಗ್ ಮಾಡಬೇಕಾದ್ರೆ ನಾನು ಎಫರ್ಟ್ ಹಾಕಿದ್ರೆ ಶೂಟಿಂಗ್ ಆದಮೇಲೆ ಇವ್ರದ್ದು ಎಫರ್ಟ್ ಜಾಸ್ತಿ ಇರುತ್ತೆ. ಆ್ಯಂಡ್ ಆ್ಯಕ್ಚುಲಿ ಶೂಟಿಂಗ್ ಆದಮೇಲೆ ಜಾಸ್ತಿ ಕೆಲಸ ಇರೋದು, ನಾರ್ಮಲಾಗಿ ಹೇಳಬೇಕು ಅಂದರೆ ಏಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು. ಅಂದರೆ ಇವಾಗ ಎಡಿಟಿಂಗ್ ನಾವು ಇವಾಗ ಆ್ಯಕ್ಟ್ ಮಾಡುವಾಗ, ಅಂದರೆ ಟು ಬಿ ಫ್ರ್ಯಾಂಕ್ ಆ್ಯಕ್ಟ್ ಮಾಡುವಾಗ ಇವ್ನು ನನಗಿಂತ ಎಫರ್ಟ್ ಹಾಕೋದು. ಬಟ್ ಅದು ಈ ಎಫರ್ಟ್ ಎಲ್ಲ ಹಾಕಿದಾಗ ನನ್ನ ತಲೆಯಲ್ಲಿ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಓಕೆ ಇದು ಹಿಂಗೆ ಬರುತ್ತೆ, ಇದ್ರ ಔಟ್ಪುಟ್ ಹೀಗಿರುತ್ತೆ ಅಂತೇಳಿ. ಸೊ ಎಡಿಟಿಂಗ್ ಎಲ್ಲ ಆದಮೇಲೆ ಔಟ್ಪುಟ್ ಬಂದಿಲ್ಲ ಅಂದರೆ ಅದು ಬರೋವರೆಗೂ ಸಮಾಧಾನ ಆಗಲ್ಲ, ಇಲ್ಲ ಹಂಗೆ ಬರ್ಬೇಕಂತ. ಸೊ ಅದು ಬರೋವರೆಗೂ ಬಿಟ್ಟಿಲ್ಲ. ಇಲ್ಲ ಈ ಶಾರ್ಟ್ ಚೆನ್ನಾಗಿಲ್ಲ, ಇಲ್ಲ ನಾನು ಆ್ಯಕ್ಚುಲಿ ಇನ್ನೂ ಬೇಗ ಹಾಕ್ತಾರೆ, ಬಟ್ ನಾನು ಇಲ್ಲ ಲೇಟಾಗಿ ಹಾಕೋಣ ಬೇಕಿದ್ರೆ ಹಂಗೆ ಬರಲಿ. ಆ್ಯಕ್ಚುಲಿ 18th ಪ್ಲಾನ್ ಹಾಕಿದ್ವಿ ಬರಬೇಕು ಅಂತ, ಬಟ್ ಮೇಡಮ್ ಅವರು ಸ್ವಲ್ಪ ಸೊ ಎಸ್ ಇನ್ನೊಂದು 17 ಮಿನಿಟ್ಸಲ್ಲಿ ಬರ್ತೀವಿ. ಸೊ ಪ್ಲೀಸ್ ವೆಯ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಸಪೋರ್ಟ್ಗೆ. ಸೊ ಯೂಟ್ಯೂಬ್ ಚಾನಲ್ಗೆ ಅಷ್ಟೇ ಸಪೋರ್ಟ್ ಬೇಕು. ಆ್ಯಂಡ್ ವಿ ಲವ್ ಯು ಸೋ ಮಚ್. ಆ್ಯಂಡ್ ವಿ ಗೋಯಿಂಗ್ ಟು ಎಂಡ್ ದಿಸ್ ಲೈವ್. ಬೋಯ್ ಅದು ಉಲ್ಟಾ ಬರಬೇಕು, ಕೈ ಈ ಕಡೆ ಇದೆ. ಚಲೋ ಬಾಯ್ ಬಾಯ್. ಮ್ಯಾಮ್ ಯುವರ್ ಫೇವ್ರೆಟ್ ಲಾಸ್ಟ್ ಕಮೆಂಟ್ ಏನಿಲ್ಲ, ಬಿಡು. your favorite character.